ನಂಜನಗೂಡಿನಲ್ಲಿ ಹಣದ ದುರಾಸೆಗೆ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಮಾಡಿದ ಎಡವಟ್ಟಿನಿಂದ ಶಾಲಾ ಮಕ್ಕಳು ಕೂತು ಪಾಠ ಕೇಳುವ ನೂತನ ಶಾಲಾ ಕೊಠಡಿ ಕಾಮಗಾರಿ ಮಳೆಗೆ ಸೋರುವಂತಾಗಿದೆ. ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರನ್ನ ಗ್ರಾಮಕ್ಕೆ ಕರೆಸಿಕೊಂಡು ಗ್ರಾಮಸ್ಥರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ನಂಜನಗೂಡು ತಾಲೂಕಿನ ಇಬ್ಜಾಲ ಗ್ರಾಮದಲ್ಲಿ ನಡೆದಿದೆ. 2022-23ನೇ ಸಾಲಿನ ಅವಧಿಯಲ್ಲಿ ನಂಜನಗೂಡಿನ ಮಾಜಿ ಶಾಸಕ ಹರ್ಷವರ್ಧನ್ ಅವರ ಅವಧಿಯಲ್ಲಿ ಶಾಲಾ ಕೊಠಡಿಗಳ ಅಭಿವೃದ್ಧಿಗೆ 50 ಕೋಟಿಗೂ ಅಧಿಕ ಹಣವನ್ನು ಮಂಜೂರು ಮಾಡಿಸಿದ್ರು. ಶಾಸಕರು ಕೂಡ ಸಂಬಂಧಪಟ್ಟ ಗುತ್ತಿಗೆದಾರನನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಇಂಜಿನಿಯರ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೂ ತಂದಿದ್ರು. ಇಬ್ಜಾಲ ಗ್ರಾಮಸ್ಥರು ನಂಜನಗೂಡು ಜಿಲ್ಲಾ ಪಂಚಾಯಿತಿಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವೆಂಕಟೇಶ್ ಮತ್ತು ಇಂಜಿನಿಯರ್ ಈರಯ್ಯ ಎಂಬುವರನ್ನ ಸೋರುತ್ತಿರುವ ಕಟ್ಟಡ ಬಳಿ ಕರೆದುಕೊಂಡು ಬಂದು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮಸ್ಥರ ಮಾತಿಗೆ ಉತ್ತರಿಸಲಾಗದ ಅಧಿಕಾರಿಗಳು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಈಗಾಗಲೇ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು, ಗುತ್ತಿಗೆದಾರ ಮತ್ತು ಜಿಲ್ಲಾ ಪಂಚಾಯತ್ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಪಡಿಸಿದ್ದಾರೆ. ಪಂಚಾಯತಿಯಿಂದ ಬಿಲ್ಡಿಂಗ್ ಆಗಿದೆ. ನಾವು ಅಡಿ ಬೇಸ್ ಮಟ್ಟದಿಂದ ನೋಡ್ತಾ ಇದ್ದೀವಿ. ಆ ಬೇಸ್ ಮಟ್ಟಿಗೆ ಇಂಜಿನಿಯರಲ್ಲಿ ಕಂಟ್ರಾಕ್ಟ್ಗೆ ಅಲ್ಲಿ ನಾವು ತಿಳಿಸ್ತಾ ಇದ್ದೀವಿ, ಸರ್ ಅಡಿಯಿಂದ ಭದ್ರವಾಗಿ ಕಟ್ಟಿ ಅಂದ್ಕೊಂಡು. ಹಂಗೂ ತಾರಸಿ ಮಟ್ಟಿಗೆ ತಗೊಬಂದರು. ತಾರಸಿ ಮಟ್ಟಿಗೆ ತಗೊಬಂದಾಗ ಮೇಲ್ಗಡೆ ಹತ್ತಿ ನೋಡಿದಾಗ ತಾರಸಿ ಮಟ್ಟದ ಗೋಡೆ ಅಳ್ಳಾಡ್ತಾಯಿತ್ತು. ಅವಾಗ ನಾನು ಹೇಳಿದೆ, ಸರ್ ಇದು ಗೋಡೆ ಅಳ್ಳಾಡ್ತಾ ಇದೆ, ಈ ಕಡೆಯಿಂದ ಡೀಮ್ ಹಾಕಿ ಅದಕ್ಕೆ ಜೋಡಿಸಿ ಅಂತ ಹೇಳಿದೆ. ಇಲ್ಲ ಸರಿ ಸರ್ ಮಾಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ಆದರು. ನಾವು ಒಂದು 2-3 ದಿನ ಬರಲಿಲ್ಲ. ಅದಕ್ಕೆ ತಾರಸಿ ತಟ್ಟಿಬಿಟ್ಟಿದ್ದಾರೆ. ತಾರಸಿ ತಟ್ಟಿದ ಏನಾಗಿದೆ, ಈಗ ಒಳಗಡೆಯಿಂದ ನೀರು ಸುರಿತಾ ಇದೆ. ಆಮೇಲೆ ಇವಾಗಲೂ ಅಷ್ಟೇ ಒಂದು ಕಡೆ ಡೌನು, ಒಂದು ಕಡೆ ತಿಟ್ಟಾಗಿದೆ. ನಾವು ಸೋಮವಾರ ಗಂಟ ಮಾಡಬೇಡಿ ಕೆಲಸನ ಅಂತ ಹೇಳಿದ್ವು. ಅವರು ನಾವು ಇಲ್ಲದೇ ಟೈಮಲ್ಲಿ ಬಂದು ಭಾನುವಾರನೇ ಕೆಲಸ ಮಾಡ್ಹೋಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆದ್ರು. ಒಬ್ಬರು ಇವತ್ತು ಬರ್ತೀವಿ, ಒಬ್ಬರು ನಾಳೆ ಬರ್ತೀವಿ ಅಂತ ಹೇಳಿ. ಇದು ಕಾಂಟ್ರಾಕ್ಟ್ರನ್ನು ಯಾವುದೇ ಕಾರಣಕ್ಕೂ ಲೈಸೆನ್ಸನ್ನು ರದ್ದು ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥವ್ರನ್ನ ಮುಂದುವರಿಯಕ್ಕೆ ಬಿಡಬಾರ್ದು. ಇವತ್ತು ಇಲ್ಲಿ ಮಾಡ್ತಾರೆ, ನಾಳೆ ಮುಂದೆ ಮಾಡ್ತಾರೆ. ಎಷ್ಟೋ ಸ್ಕೂಲ್ಗಳಲ್ಲಿ ಈ ಥರ ನಡೆದಿದೆ. ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ನಾಳೆ ಇವತ್ತಾಯ್ತು ಅಂತ ಬಂದು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರ್, ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರನ್ನ ಖುದ್ದಾಗಿ ಇದು ಮಾಡಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹೆಸರು? ಶ್ರೀನಿವಾಸ್, ವಾಲ್ಮೀಕಿ ಸಂಘದ ಅಧ್ಯಕ್ಷರು. ಪಂಚಾಯತ್ ಇದು ಕಾಂಟ್ರಾಕ್ಟ್ರನ್ನು ಯಾವುದೇ ಕಾರಣಕ್ಕೂ ಲೈಸೆನ್ಸನ್ನು ರದ್ದು ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥವ್ರನ್ನ ಮುಂದುವರಿಯಕ್ಕೆ ಬಿಡಬಾರ್ದು. ಇವತ್ತು ಇಲ್ಲಿ ಮಾಡ್ತಾರೆ, ನಾಳೆ ಮುಂದೆ ಮಾಡ್ತಾರೆ. ಎಷ್ಟೋ ಸ್ಕೂಲ್ಗಳಲ್ಲಿ ಈ ಥರ ನಡೆದಿದೆ. ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ನಾಳೆ ಇವತ್ತಾಯ್ತು ಅಂತ ಬಂದು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸರ್, ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರನ್ನ ಖುದ್ದಾಗಿ ಇದು ಮಾಡಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಹೆಸರು? ಶ್ರೀನಿವಾಸ್, ವಾಲ್ಮೀಕಿ ಸಂಘದ ಅಧ್ಯಕ್ಷರು. ಪಂಚಾಯತ್